ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಹೇಗಿತ್ತು ಅಂತ ಒಬ್ಬರು ಆ್ಯಕ್ಚುಲಿ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದಾರೆ. ಅದು ಯಾರು ಅಂತ ಜಸ್ಟ್ ಪ್ಲೇ ಮಾಡಿ ಮಹೇಶ್ ಅವರು. ಹಾಯ್ ವಂದಿತಾ, ಕಂಗ್ರ್ಯಾಚುಲೇಷನ್ಸ್. ಭಾಳ ಚೆನ್ನಾಗಿ ಮಾಡಿದಿರಿ ಆ ಫಿಲ್ಮಲ್ಲಿ, KDಯಲ್ಲಿ. ಮೊನ್ನೆ KD ಫಿಲ್ಮ್ ನೋಡಿದಾಗಲೇ ಅಲ್ಲೇ ನಾನು ನಿಮ್ಗೆ ಹೇಳಬೇಕೊಂಡೆ, ಬಟ್ ತುಂಬ ಕ್ರೌಡ್ ಆಗೋಯ್ತು, ಮಾತಾಡೋಕ್ಕಾಗಿಲ್ಲ. ಸ್ಕ್ರೀನ್ ಮೇಲೆ ಬಹಳ ಚಂದವಾಗಿ ಕಾಣ್ತಾ ಇದ್ರಿ, ಬಹಳ ನೀಟಾಗಿ ಮಾಡಿದಿರಿ ನಿಮ್ಮ ರೋಲನ್ನ. ಒಂದು ಹೀರೋಯಿನ್ಗೆ ಬೇಕಾಗಿರುವಂಥ ಹೈಟು, ಚಂದ, ಡಾನ್ಸು ಎಲ್ಲ ನಿಮ್ಮಲ್ಲಿದೆ. ಹಾಗಾಗಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯ ಅವಕಾಶಗಳು ಸಿಗುತ್ತೆ. ವಿಶ್ ಯು ಆಲ್ ದ ಬೆಸ್ಟ್. ಇನ್ನು ಮುಂದೆ ನಿಮ್ಮ ಕೆರಿಯರ್ ಡಿಪೆಂಡ್ ಆಗೋದು ನೀವು ಮಾಡುವಂಥ ಆಯ್ಕೆಗಳ ಮೇಲೆ. ನೀವು ಯಾವುದು ಹೂ ಅಂತೀರಿ, ಯಾವುದು ಕೂಹು ಅಂತೀರಿ ಅನ್ನೋದೇ ಕೆರಿಯರ್ ಆಗುತ್ತೆ. ಸೊ ಪ್ಲೀಸ್ ಡಿಸೈಡ್ ಕೇರ್ಫುಲಿ. ಒಳ್ಳೆ ಫಿಲ್ಮ್ ಮೇಕರ್ಸು, ಒಳ್ಳೆ ಪ್ರಾಜೆಕ್ಟ್ಸ್ ಒಪ್ಕೊಳ್ಳಿ. ಎಲ್ಲ ಒಳ್ಳೆಯ ವಿಷಯಗಳು, ಎಲ್ಲ ಹಿತವಾದ ವಿಷಯಗಳು, ಜೀವನದ ಬೆಸ್ಟ್ ಅಂಡ್ ಬ್ರೈಟೆಸ್ಟ್ ಥಿಂಗ್ಸ್ ನಿಮಗೆ ಸಿಗಲಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಗುಡ್ ಲಕ್ ರಾಜಾ. ಇದಕ್ಕಿಂತ ಏನು ಬೇಕು ನನಗೆ. ರಮೇಶ್ ಸರ್ ನನ್ನ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಸರ್ಪ್ರೈಸ್. ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಇದೊಂದು ನಾನು ರಮೇಶ್ ಸರ್ ನಾನು ಹೇಗೆ ಮಾಡಿದ್ದೀನಿ ಅಂತ ನಾನು ಕೇಳೋಕ್ಕಾಗಲಿಲ್ವಲ್ಲ ಅಂತ ಅನ್ಕೋತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇದಕ್ಕೆ. ನನಗೆ ಪ್ಲೀಸ್ ವಾಯ್ಸ್ ನೋಟ್ ಕಳಿಸಿ ಸರ್. ಇವಾಗ ಏನು ಹೇಳಿದ್ರು ಅದನ್ನು ಶೂಟ್ ಟೈಮಲ್ಲಿ ಹೇಳಿದರು, ಟೇಕ್ಸ್ ಆದಮೇಲೆ ಚೆನ್ನಾಗಿ ಮಾಡಿದ್ಯಾ ಅಷ್ಟೇ ಹೇಳ್ತಾಯಿದ್ರು. ಅದಾದಮೇಲೆ ಲುಕ್ಸ್ ವೈಸ್ ಹೇಳ್ತಾಯಿದ್ರು, ಸೂಟ್ ಆಗ್ತೀಯಾ ನೀನು, ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ ಪ್ರೇಮ್ ಸರ್ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಈಗ ಲೈಫ್ ಲೆಸನ್ಸ್ ನೀವೇನು ಕೇಳಿದ್ರಿ ಸರ್ ಹೇಳ್ಕೊಡ್ತಾ ಇದ್ರ ಅಂತ, ಅವರು ಅಷ್ಟೇ ಪಾತ್ರನ ಹೆಂಗೆ ಚೂಸ್ ಮಾಡಬೇಕು, ಅಷ್ಟು ಸ್ಮಾರ್ಟ್ನೆಸ್ ನೀನು ಯೂಸ್ ಮಾಡಬೇಕು ಈ ಇಂಡಸ್ಟ್ರಿಯಲ್ಲಿ. ಎಲ್ಲ ಥರ ಜನಗಳಿರ್ತಾರೆ, ಕೇರ್ಫುಲ್ಲಾಗಿ ನೋಡ್ಕೊಂಡು ನೀನು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡು ಅಂತಲೂ ಹೇಳ್ತಾಯಿದ್ರು. ಬಟ್ ಈ ವಾಯ್ಸ್ ನೋಟ್ ನೋಡೋದ್ಮೇಲೆ ನನಗೆ ಇನ್ನೂ ಬೂಸ್ಟ್ ಆಗಿಬಿಡ್ತು ಎನರ್ಜಿ.